ಬೇರೆ ಥರದ ಪಾತ್ರ ಅನ್ನೋದು, ಬಟ್ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಪರ್ಟಿಕ್ಯುಲರ್ ಆಗಿ ರಿಪ್ಪನ್ಸ್ ಗೊತ್ತಿಲ್ಲ, ನಾನು ಫಸ್ಟು ಕೇಳ್ತೀನಿ ಚೆನ್ನಾಗಿತ್ತ ಟ್ರೈಲರು, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮಗೂ ಇನ್ನೂ ಹೆಚ್ಚು ನಂಬಿಕೆ ಬರುತ್ತೆ, ಭರವಸೆ ಬರುತ್ತೆ. ಟ್ರೇಲರ್ ಲಾಂಚ್ ಆಗಿದೆ, ಆವಾಗಲೇ ಸುಮಾರು ಒಂದಷ್ಟು ಮೆಸೇಜ್ ಬಂತು ಫ್ರೆಂಡ್ಸಿಂದ, ಆಮೇಲೆ ಇನ್ನೂ ಕೆಲವು ನಮ್ಮ ಮೀಡಿಯಾ ಫ್ರೆಂಡ್ಸಿಂದ ಭಾಳ ಚೆನ್ನಾಗಿದೆ ಟ್ರೇಲರ್ ಅಂತ. ನಮ್ಮ ಆಸೆ ಕೂಡ ಅದೇ ಇದ್ದಿದ್ದು, ನಮ್ಮ ಗುರಿ ಕೂಡ ಅದೇ ಇದ್ದಿದ್ದು. ಅಂದರೆ ಒಂದು ಟ್ರೇಲರ್ ನೋಡಾದಮೇಲೆ ಈ ಸಿನಿಮಾ ನಾನು ನೋಡಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡಿದಾಗ ನಮಗೆ ಬಹಳ ದೊಡ್ಡ ಮಟ್ಟದ ನಂಬಿಕೆ ಬರುತ್ತೆ ಸಿನಿಮಾ ಮೇಲೆ. ಆಮೇಲೆ ನಮ್ಮ ಮುಂಚೆಯಿಂದ ಅಂದ್ಕೊಂಡಿದ್ದು ಅದೇ, ಒಂದು ನಮ್ಮ ಮಣ್ಣಿನ ಕಥೆ, ನಮ್ಮ ಊರಿನ ಒಂದು ಕಥೆ, ನಮ್ಮ ಜನರ ಒಂದು ಕಥೆ, ಆ ಥರ ವ್ಯಕ್ತಿಗಳನ್ನಾಗಲಿ ಪಾತ್ರಗಳನ್ನಾಗಲಿ ನಿರ್ದೇಶಕರು ಭಾಳ ಚೆನ್ನಾಗಿ ಸೃಷ್ಟಿ ಮಾಡಿ ಅದನ್ನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಟೀಸರ್ ಲಾಂಚ್ ಆದಾಗ ಎಲ್ಲರಲ್ಲೂ ಚೆನ್ನಾಗಿ ಏನೋ ಇದೆ ಇದರಲ್ಲಿ ಅಂತ ಒಂದು ಅನ್ನಿಸ್ತು. ಇವಾಗ ಟ್ರೇಲರ್ ನೋಡಾದ್ಮೇಲೆ ನಿಜವಾಗ್ಲೂ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿರುತ್ತೇನೋ ಅನ್ನೋ ಒಂದು ಸಣ್ಣ ಒಂದು ಒಪಿನಿಯನ್ ಬಂದಾಗ ತುಂಬಾ ಖುಷಿಯಾಗಿದೆ, ತುಂಬಾ ತೃಪ್ತಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಇಲ್ಲಿ ಬಂದು ಸಿನಿಮಾದ ಟ್ರೇಲರ್ ನೋಡಿ ಅದನ್ನು ಇಷ್ಟಪಟ್ಟು ಅದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಹೇಳಿದಾಗ ನನಗೊಂದು ಎಲ್ಲೋ ಒಂದು ಕಡೆ ಒಂದು ಆಶಾಕಿರಣ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಈ ಸಿನಿಮಾ ಬಹಳ ಮುಖ್ಯ ನನ್ನ ವೃತ್ತಿ ಜೀವನಕ್ಕೆ, ತುಂಬಾ ಮುಖ್ಯವಾದಂಥ ಸಿನಿಮಾ ರಿಪ್ಪನ್ ಸ್ವಾಮಿ, ಹಲವಾರು ಕಾರಣಗಳಿಗೆ. ಸರ್, ಇದರ ಜೊತೆಗೆ ಒಂದು ವಿಶೇಷತೆಗಳು, ನಿಮ್ಮ ಮಗ ಇದ್ರು, ಅಪ್ಪಾಜಿ ಇದ್ರು, ಅಂದರೆ ಒಂದು 3 ಜನರೇಷನ್ ಒಟ್ಟಿಗೆ ನಿಮ್ಮ ಸಿನಿಮಾ ಶೌರ್ಯ, ವಿಶೇಷವಾಗಿ ಸಿನಿಮಾ ಕಾರ್ಯಕ್ರಮ. ಶೌರ್ಯಗೆ ಈ ಸಿನಿಮಾದ ಫಸ್ಟ್ ಲುಕ್ ಬಂದಾಗಲಿಂದ ಆತನಿಗೆ ಈ ಸಿನಿಮಾ ಬಗ್ಗೆ ಒಂಥರ ಒಲವು ಜಾಸ್ತಿ, ಒಂಥರ ಇಂಟ್ರೆಸ್ಟ್ ಜಾಸ್ತಿ. ಅಂತ ಗೊತ್ತಲ್ಲ, ಮಕ್ಕಳಿಗೆ ಸ್ವಲ್ಪ ಮಾಸ್ ಸಿನಿಮಾ, ಫೈಟು, ಆ್ಯಕ್ಷನ್ ಇವೆಲ್ಲ ಇಷ್ಟ ಆಗಿರೋದ್ರಿಂದ ಅವನಿಗೆ ಅವ್ರ ಚಿಕ್ಕಪ್ಪ ಅಂದರೆ ಭಾಳ ಇಷ್ಟ, ಅವ್ರ ಅಪ್ಪ ಮಾಮ ಯಶ್ ಅಂದರೆ ಭಾಳ ಇಷ್ಟ. ಈ ಥರ ಯಾವುದೋ ಒಂದು ಆ್ಯಕ್ಷನ್ ಇಮೇಜಲ್ಲಿ ಅವ್ರ ಅಪ್ಪ ಕಾಣಿಸ್ಕೊಡ್ತೀರ, ಅವ್ನಿಗೇನೋ ಒಂಥರ ಖುಷಿ ಅಂತ ಅನಿಸ್ತು. ಸೊ ಇವತ್ತು ಬರ್ತೀನಿ ಅಂದ, ಯೂಶ್ವಲಿ ಎಲ್ಲೂ ಬರಲ್ಲ, ಇವತ್ತು ಬಂದಿದ್ದಾನೆ. ವೇದಿಕೆ ಮೇಲೆ ಎಲ್ಲರೂ ಕರೆದ್ರು, ಖುಷಿ ಆಯಿತು. ಅದೊಂದು ಕ್ಷಣ ನಮ್ಮ ತಂದೆ ಜೊತೆ ನಿಂತ್ಕೊಳ್ಳೋದು ಭಾಳ ಖುಷಿ ಆಯಿತು. ಸರ್, ನಿಜವಾಗ್ಲೂ ಬೇಸರ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದು ಎಲ್ರಿಗೂ ಬೇಸರ ಥರ ಅಂತ ಸಂಗತಿ ಅಷ್ಟನ್ನು ಮಾತ್ರ ಹೇಳ್ಬೋದು. ಇವಾಗ ಅದಕ್ಕೇನು ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಕಾನೂನುಬದ್ಧವಾಗಿ ಅಥವಾ ಇನ್ನೂ ಬಹಳ ಒಳ್ಳೆ ಮನಸ್ಸಿರೋರು, ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರೋರು ಆಯಾ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬೇಸರ ಅಂತೂ ತಂದಿದೆ, ವಿಪರೀತ ಬೇಸರ ಆಗುತ್ತೆ. ಒಂಥರ ಏನಾಗಾರೆ ನಾವೆಲ್ಲ ನೋಡ್ಕೊಂಡು ಬೆಳೆದಂಥ, ಇಂಡಸ್ಟ್ರಿನ ಬೆಳೆಸಿದಂಥ ಈ ಥರ ಹಿರಿಯ ಕಲಾವಿದರು, ಇಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ಕಲಾವಿದರು, ವ್ಯಕ್ತಿ, ಎಷ್ಟು ಸುಮಾರು ಜನರಿಗೆ ಆರಾಧ್ಯ ದೈವ ಅಂತ ನಾವು ಕರಿತೀವಿ ಅವ್ರನ್ನ. ಸೊ ಈ ಥರ ಆದಾಗ ನಮಗೆ ಒಂದು ಬೇಸರ ಆಗುತ್ತೆ, ಜೊತೆಗೆ ಸಿಟ್ಟು ಬರುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಈ ಥರ ಇವಾಗ ಆಗೋಗಿದೆ, ಇನ್ನೇನು ಮಾಡೋದು ಅಂತ ಕೇಳಿದಾಗ ಹೌದು ನಾವಿದ್ದೀವಿ ಅಂತ ನಮ್ಮ ಹಿರಿಯರು ಇನ್ನೊಂದಷ್ಟು ಜನ ಸೇರಿ ಅದನ್ನು ಹೇಗಾರು ಮಾಡಿ ಸುಧಾರಿಸಬೇಕು, ಅದನ್ನು ಏನಾರು ಮಾಡಿ ಸರಿ ಮಾಡಬೇಕು ಅನ್ನೋ ಕೆಲಸ ಮಾಡ್ತಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು.